ಹಾಸನ ಜಿಲ್ಲೆಯಲ್ಲಿ ಮೈತ್ರಿಯ ಮುನಿಸಿಗೆ ಸಮನ್ವಯದ ಮೂಲಕ ಶಮನಗೊಳಿಸುವ ವರಿಷ್ಠರ ಪ್ರಯತ್ನ ಫಲಪ್ರದವಾದಂತೆ ಕಾಣ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಪಕ್ಷದ ನಡುವೆ ಮೈತ್ರಿ ಏರ್ಪಟ್ಟ ದಿನದಿಂದ ಜಿಲ್ಲೆಯಲ್ಲಿ ಅಸಮಾಧಾನದ ಹೊಗೆಯಾಡ್ತಾನೇ ಇದೆ. ಇನ್ನಷ್ಟು ಇದು ಬಿಗಡಾಯಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಮನದ ವೇಳೆಯಲ್ಲೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹಾಗೂ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ಗೈರಾಗುವ ಮೂಲಕ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬೆಂಬಲಕ್ಕೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ನೊಂದಿಗೆ ಸಮನ್ವಯಕ್ಕಾಗಿ ಏಪ್ರಿಲ್ 4ರಂದು ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಸಿಟಿ ರವಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೂ ಮುಖಂಡರು ಬಾರದೆ ತಮ್ಮ ಅಸಮಾಧಾನದ ಸಂದೇಶವನ್ನು ರವಾನಿಸಿದ್ದಾರೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಜೆ ಗೌಡ ಅವರನ್ನು ಸೋಲಿಸಿದ್ದ ಜೆಡಿಎಸ್ಗೆ ಈಗ ಬೆಂಬಲ ಸೂಚಿಸಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಶ್ರಮಿಸಬೇಕೆಂಬ ಹೈಕಮಾಂಡ್ ಸೂಚನೆಯನ್ನ ಮುಖಂಡರು ಒಪ್ಪುವ ಮನಸ್ಥಿತಿಯಲ್ಲಿ ಇಲ್ಲ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸಮ್ಮತಿಸಿದ್ರು ಅದು ಮತಗಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗ್ತಾ ಇದೆ. ಈ ನಡುವೆ ಪ್ರೀತಂ ಗೌಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮುಂದಿನ ಲೋಕಸಭೆ ಚುನಾವಣೆಯನ್ನು ಎದುರಿಸುವುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿ ಮೇಲ್ಮಟ್ಟದಲ್ಲಿ ಸಫಲವಾಗಿದೆಯೇ ಹೊರತು ಕೆಳಮಟ್ಟದಲ್ಲಿ ಈಗಲೂ ಕೂಡ ಕಾರ್ಯಕರ್ತರು ಕಚ್ಚಾಡ್ಕೊಳ್ತಾ ಇದ್ದಾರೆ. ಯಾವ್ದಾದ್ರು ಸಂಧಾನ ಸಭೆ ನಡೆದ್ರೆ ಅಲ್ಲಿ ಪ್ರಮುಖ ನಾಯಕರೇ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ತೋರಿಸ್ತಾ ಇದ್ದಾರೆ. ಈ ಒಂದು ಇನ್ಸಿಡೆಂಟ್ಗೆ ಇದೀಗ ಹಾಸನ ಜಿಲ್ಲೆ ಕೂಡ ಹೊರತಾಗಿಲ್ಲ. ಈಗ ಪ್ರೀತಂ ಗೌಡ ಅವರು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೊನ್ನಾಳಿ ಚಂದ್ರಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಲೋಕಸಭೆ ಚುನಾವಣೆಯನ್ನ ಎದುರಿಸುವುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿ ಮೇಲ್ಮಟ್ಟದಲ್ಲಿ ಸಫಲವಾಗಿದೆಯೇ ಹೊರತು ಕೆಳಮಟ್ಟದಲ್ಲಿ ಕಾರ್ಯಕರ್ತರ ನಡುವೆ ಇನ್ನೂ ಕೂಡ ಗೊಂದಲ ಶಮನವಾದಂತೆ ಕಾಣ್ತಾ ಇಲ್ಲ. ಅದರಲ್ಲೂ ಕೂಡ ಪ್ರಮುಖ ನಾಯಕರು ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಚಾರಕ್ಕೆ ತೊಡಗ್ತಾ ಇಲ್ಲ. ಅದಕ್ಕೆ ಹಾಸನ ಜಿಲ್ಲೆ ಕೂಡ ಇದೀಗ ಭಿನ್ನವಾಗಿಲ್ಲ. ಹಾಸನದಲ್ಲೂ ಕೂಡ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದಂತ ಪ್ರೀತಂ ಗೌಡ ಅವರು ಈಗ ಸಂಧಾನ ಸಭೆಗಳಿಗೆ ಭಾಗಿಯಾಗ್ತಾ ಇಲ್ಲ, ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಯನ, ಹಳೆ ಮೈಸೂರು ಭಾಗ ಇದು ಜೆಡಿಎಸ್ ನ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ತನ್ನ ಪ್ರಭಾವವನ್ನ ಇವತ್ತಿಗೂ ಉಳಿಸ್ಕೊಂಡಿರ್ತಕ್ಕಂಥ ಭಾಗ. ಅದು ಬಹುಶಃ ಒಕ್ಕಲಿಗರು ಬಹುಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಇರ್ಬೋದು. ಹಾಗಾಗಿ ಜೆಡಿಎಸ್ ಅಲ್ಲಿ ಪ್ರಭಾವವನ್ನು ಉಳಿಸ್ಕೊಂಡಿದ್ದು. ಆದ್ರೆ ಈ ಬಾರಿ ರಾಜಕೀಯ ಸಮೀಕರಣ ಬೇರೆ ಆಗ್ತಾ ಇದೆ. ಅಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ, NDA ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ತಾ ಇದೆ. ಯಾವುದೇ ಪಕ್ಷಕ್ಕೆ ಈ ರೀತಿಯ ಮೈತ್ರಿಯನ್ನ ಮಾಡ್ಕೊಂಡಾಗ ಅದು ಇಂಡಿಯಾ ಅಲಯನ್ಸ್ ಆಗಿರ್ಬೋದು ಅಥವಾ NDA ಅಲಯನ್ಸ್ ಆಗಿರ್ಬೋದು, ಈ ರೀತಿ ಮೈತ್ರಿಯನ್ನ ಮಾಡ್ಕೊಂಡಾಗ ಅವರ ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಹಲವು ಚುನಾವಣೆಗಳಲ್ಲಿ MLA ಆಗಿರ್ಬೋದು, MP ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಆಮೇಲೆ ನಗರ ಸ್ಥಳೀಯ ಸಂಸ್ಥೆ, ಎಲ್ಲ ಚುನಾವಣೆಗಳಲ್ಲೂ ಪರಸ್ಪರ ವಿರುದ್ಧ ನಿಂತು ಪರಸ್ಪರ ವಿರುದ್ಧ ಪ್ರಚಾರ ಮಾಡಿ ಹೊಡೆದಾಡಿಕೊಂಡಂತ ಆ ಎರಡೂ ಪಕ್ಷಗಳ ನಾಯಕರು, ಪರಸ್ಪರ ಟೀಕೆಯನ್ನ ಮಾಡಿದಂತ ನಾಯಕರು, ಮುಖಂಡರು, ಕಾರ್ಯಕರ್ತರು ಈಗ ಮೈತ್ರಿ ಆಗುತ್ತೆ ಅಂದ ತಕ್ಷಣ ಅವ್ರು ಒಂದಾಗ್ಬೇಕಾಗತ್ತೆ. ಆದ್ರೆ ಒಂದಾಗೋದು ಅಂತಂದ್ರೆ ಅವರು ಹೇಗೆ ಭಾವನಾತ್ಮಕವಾಗಿ ಒಂದಾಗ್ತಾರೆ ಅನ್ನೋದು ಸಹ ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ಮಂಡ್ಯ ಮತ್ತೆ ಹಾಸನ ಈ ಭಾಗದಲ್ಲಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಇಲ್ಲಿ ಜೆಡಿಎಸ್ಗೆ ಈ ಸೀಟನ್ನ ಬಿಟ್ಕೊಟ್ಟಿರ್ಬೋದು. ಆದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರಿಲ್ಲ ಅಂತ ಅಲ್ಲ, ಅಥವಾ ಈ ಹಿಂದೆ ಉದಾಹರಣೆಗೆ ಮಂಡ್ಯದಲ್ಲೇನೆ
ಈ ಹಿಂದೆ ಸುಮಲತಾ ಅವರ ಪರವಾಗಿ ಕೆಲಸ ಮಾಡಿದಂತ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರೂ ಸಹ ಜೆಡಿಎಸ್ ನ ವಿರುದ್ಧವಾಗಿ ಕೆಲಸ ಮಾಡಿದವರು ಮತ್ತು ಸುಮಲತಾ ಅವರ ಪರವಾಗಿ ಕೆಲಸ ಮಾಡಿದವರಲ್ಲಿ ಎಷ್ಟು ಜನ ಕಾಂಗ್ರೆಸ್ನವರು ಇದ್ದಾರೆ. ಈಗ ಅವರು ಸುಮಲತಾ ಬೆಂಬಲಿಗರು ಅಂತೇಳಿ ನಂತರದ ದಿನಗಳಲ್ಲಿ ಗುರುತಿಸಿಕೊಂಡವರು. ಈಗ ಸುಮಲತಾ ಅವರು ಬಿಜೆಪಿ ಸೇರಿದ ನಂತರ ಮಂಡ್ಯ ಕ್ಷೇತ್ರದಲ್ಲಿ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತೀವಿ ಅಂತ ಹೇಳಿದಾಗ ಸುಮಲತಾ ಅವರನ್ನ ಹೇಳ್ಬಿಟ್ರು ಬಹಳ ಸುಲಭವಾಗಿ ನಾವು ಬಿಜೆಪಿ ಸೇರ್ತೀನಿ ಅಂತ ಹೋಗಿ ಬಿಜೆಪಿ ಸೇರಿದ್ರು, ಬಿಜೆಪಿ ಜೊತೆ ಕೂರಿಸ್ಕೊಂಡ್ರು. ಆದ್ರೆ ಈ ಹಿಂದೆ ಜೆಡಿಎಸ್ ಜೊತೆಗೆ ಮುಖಾಮುಖಿಯಾಗಿದ್ದಂತ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು, ಅವರ ಸ್ಥಿತಿ ಏನು? ಈಗ ಅದೇ ಊರಿನಲ್ಲಿ ಅದೇ ಬೀದಿನಲ್ಲಿ ಯಾರ ವಿರುದ್ಧ ಅವ್ರು ಮಾತಾಡಿದ್ರು ಅವರ ವಿರುದ್ಧ ಈಗ ಅವ್ರ ಜೊತೆಗೆ ಹೆಗಲ ಮೇಲೆ ಕೈ ಹಾಕಿ ಅವ್ರ ಪ್ರಚಾರವನ್ನ ಮಾಡ್ಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ ಅಂದಾಗ ಇದು ಭಾವನಾತ್ಮಕವಾಗಿ ಒಂದಾಗುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ ಇತ್ತೀಚೆಗೆ ತಾನೇ ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿವೆ. ಎಷ್ಟೋ ವರ್ಷಗಳಿಂದ ಎದುರು ಬದುರು ನಿಂತಂತ ಕಾರ್ಯಕರ್ತರು ಈಗ ಹೆಗಲ ಮೇಲೆ ಕೈ ಹಾಕ್ಬೇಕು ಅಂತಂದ್ರೆ ಆ ಸಮಯ ಬೇಕಾಗುತ್ತೆ. ಬಟ್ ಆ ಸಮಯದ ಒಳಗೇನೆ ಈಗ ಚುನಾವಣೆ ಬಂದಿದೆ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತಾರೆ ಅಂತ ಹೇಳ್ಬೋದು. ಆದ್ರೆ ಹಿಂದಿನ ಚುನಾವಣೆಯಲ್ಲಿ ಅವರು ಸೋತಿದ್ದು ಮತ್ತೆ ಅವ್ರ ವಿರುದ್ಧ ಮಾತಾಡಿದ್ದು ಅವೆಲ್ಲವನ್ನು ಮರಿಬೇಕಾಗುತ್ತೆ ಮತ್ತು ಜೊತೆಗೆ ಮುಂದೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಇನ್ನೂ ಸಹ ಅಸಮಾಧಾನಗಳು ಶಮನ ಆಗಿಲ್ಲ. ಮಂಡ್ಯದಲ್ಲಾಗ್ಬೋದು, ಹಾಸನದಲ್ಲಾಗ್ಬೋದು, ಅಲ್ಲಿ ಏನು ಪಕ್ಷದ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಮತ್ತೆ ಬಿಜೆಪಿನವರು ಬಂದು ಜೆಡಿಎಸ್ಗೆ ಒಂದು ಸಪೋರ್ಟ್ ಮಾಡ್ಬೇಕು, ಜಂಟಿ ಪ್ರಚಾರ ಮಾಡ್ಬೇಕು, ಇವೆಲ್ಲವೂ ಅಲ್ಲಿ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಮತ್ತೆ ಜೆಡಿಎಸ್ ಬಿಜೆಪಿನಲ್ಲಿ ಅಂದ್ರೆ ಉದಾಹರಣೆಗೆ ಮಂಡ್ಯದಲ್ಲಿ ಸುಮಲತಾ ಅವ್ರ ಜೊತೆ ನಿಂತು ಬಹಳ ಜನ ಕಾಂಗ್ರೆಸ್ ಆಗಿರೋದ್ರಿಂದ ಅವ್ರು ಮತ್ತೆ ಜೆಡಿಎಸ್ ಬರಬೇಕು ಅಂತಂದ್ರೆ ಒಂದ್ ರೀತಿ ಡೋಲಾಯಮಾನ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿ ಗೊಂದಲದ ಪರಿಸ್ಥಿತಿ ಇದೆ. ಬಟ್ ಈ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು ಇವರೆಲ್ಲರೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಗೊಂದಲವನ್ನು ನಿವಾರಿಸಬೇಕು ಅಂತೇಳಿ. ಅವರಿಗೆ ಸ್ವಲ್ಪ ಚಾಲೆಂಜಿಂಗ್ ಸಹ ಇದೆ ಕ್ಷೇತ್ರ ಮಂಡ್ಯದಲ್ಲಿ. ಅಲ್ಲಿ ಇರ್ತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ಇರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮಾತ್ರ ಜೆಡಿಎಸ್ ಶಾಸಕರಿರೋದು. ಇನ್ನುಳಿದ ಎಲ್ಲಾ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅಲ್ಲಿ ಮಳವಳ್ಳಿ ಆಗಿರ್ಬೋದು, ಮದ್ದೂರು, ಮೇಲ್ಕೋಟೆನಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷ ಆಗಿರ್ಬೋದು, ಅವರು ಯಾಕಂದ್ರೆ ಕಾಂಗ್ರೆಸ್ ಬೆಂಬಲದಿಂದಲೇ ಗೆದ್ದಂತವ್ರು. ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ ಇಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಕೃಷ್ಣರಾಜಪೇಟೆ ಮಾತ್ರ ಜೆಡಿಎಸ್ ಶಾಸಕರು ಇರ್ತಕ್ಕಂಥದ್ದು. ಹಾಗಾಗಿ ಈಗ ವಿಧಾನಸಭೆ ಈ ಶಾಸಕರ ಬಲದಿಂದ ಬರ್ತೀವಿ ಅಂತಂದ್ರೆ ಶಾಸಕರಿಲ್ಲ ಜೆಡಿಎಸ್ಗೆ, ಸ್ವಂತ ಬಲದ ಮೇಲೆ ಬರ್ಬೇಕಾಗುತ್ತೆ. ಜೆಡಿಎಸ್ ಪಕ್ಷ ಗೆಲ್ಬೇಕಾಗುತ್ತೆ, ಕುಮಾರಸ್ವಾಮಿ ಗೆಲ್ಬೇಕಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರು ಮತ್ತೆ ಮುಖಂಡರ ಮಧ್ಯೆ ಇರತಕ್ಕಂಥ ಅಸಮಾಧಾನ ನಿವಾರಣೆ ಆಗಬೇಕು ಅಂತ ಹೇಳಿ ಅವರಿಗೆ ಸ್ವತಃ ಅಡಗೂರು ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೂ ಸಹ ಹೋಗ್ತಾ ಇದ್ದಾರೆ. ನಯನ, ಓಕೆ, ಬಿಜೆಪಿಯಲ್ಲಿ ಹೈಕಮಾಂಡ್ ಅಂದ್ರೆ ಕೇಂದ್ರ ಸಚಿವರೇ ಈಗ ಅಂದ್ರೆ ಅಮಿತ್ ಶಾ ಅವರೇ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಶಿವಮೊಗ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಹಾಸನದಲ್ಲಾಗಿರ್ಬೋದು ಕಾರ್ಯಕರ್ತರ ನಡುವೆ ಗೊಂದಲ ಇದೆ, ಅಸಮಾಧಾನಗಳು ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಗೆ ಮುಳುವಾಗಬಹುದಾ? ಅಸಮಾಧಾನವನ್ನು ಪ್ರಕಟಿಸಬಾರ್ದು ಅಂತ ಹೇಳಿದ್ದಾರೆ. ಈ ಉದಾಹರಣೆಗೆ ಮಾಧುಸ್ವಾಮಿ ತುಮಕೂರಿನಲ್ಲಿ ಸೋಮಣ್ಣ ಅವರು ಕರೆದಂತ ಸಭೆಗಳಿಗೆ ಬರ್ತಾ ಇಲ್ಲ, ಅಲ್ಲಿ ಹೋಗಿ ಸಭೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಈ ಹಿಂದೆ ಹಾಸನ ಶಾಸಕರಾಗಿದ್ದಂತವ್ರು, ಬಿಜೆಪಿ ಶಾಸಕರು, ಅವರು ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರವನ್ನು ಮಾಡ್ಲಿಕ್ಕೆ ಹಿಂಜರಿಕೆ ವ್ಯಕ್ತಪಡಿಸ್ತಾರೆ ರೀತಿಯಲ್ಲಿ ಕಾಣ್ತಾ ಇದೆ. ಅವ್ರ ಜೊತೆಗೆ ವೇದಿಕೆ ಹಂಚ್ಕೋತಾ ಇಲ್ಲ. ಇನ್ನ ರಾಯಚೂರಲ್ಲೂ ಸಹ ಅಷ್ಟೇ, ಶಿವಮೊಗ್ಗದಲ್ಲಂತೂ ಈಶ್ವರಪ್ಪನವರು ಬಹಿರಂಗವಾಗಿ ಬಿಜೆಪಿ ವಿರುದ್ಧ ಬಂಡಾಯವನ್ನ ಸಾರಿದ್ದಾರೆ. ಹಾಗಾಗಿ ಈ ಬಂಡಾಯಗಳೇನಿದೆ ಇದನ್ನ ಶಮನ ಮಾಡ್ಲಿಕ್ಕಾಗಿದೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಒಂದು ಸರಣಿ ಸಭೆಗಳನ್ನ ಮಾಡಿದ್ರು, ನಾಯಕರ ಜೊತೆ ಮಾತನಾಡಿದ್ರು. ಮತ್ತೆ ಯಾರೋ ಬಹಿರಂಗವಾಗಿ ನೀವು ಅಸಮಾಧಾನವನ್ನು ವ್ಯಕ್ತಪಡಿಸಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ರು. ಆದ್ರೆ ಇಲ್ಲಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಬಾರ್ದು ಅಂತಂದ್ರೆ ಅಂತರಂಗವಾಗಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಸ್ವತಂತ್ರ ಕೊಡುತ್ತಾ ಅದು. ಆದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ಗೆಲ್ಬೇಕು ಅಂತ ಅಂದ್ರೆ ಅಲ್ಲಿ ಬಹಿರಂಗವಾಗಿನೂ ಯಾವ ಚಟುವಟಿಕೆ ಮಾಡಬಾರ್ದು, ಮತ್ತೆ ಅಂತರಂಗವಾಗಿ ಒಳಪೆಟ್ಟು ಅಂತ ಹೇಳ್ತಾರಲ್ಲ, ಒಳಪೆಟ್ಟು ಕೊಡುವಂತ ಕೆಲಸವನ್ನು ಸಹ ಮಾಡಬಾರ್ದು. ಅದು ಬಹಳ ಮುಖ್ಯ. ಬಹಿರಂಗವಾಗಿ ಟೀಕೆ ಮಾಡಲ್ಲ ಅಂತ ಹೇಳಿ ಅಂತರಂಗದಲ್ಲಿ ಒಳಪೆಟ್ಟು ಕೊಟ್ಟರೆ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗೋದಿಲ್ಲ ಅದು. ಹಾಗಾಗಿ ಇದನ್ನು ನಿವಾರಣೆ ಮಾಡ್ಲಿಕ್ಕಾಗಿನೇ ಯಡಿಯೂರಪ್ಪನವರು ಮತ್ತೆ BY ವಿಜೇಂದ್ರ ಅವರು ಪ್ರಯತ್ನ ಮಾಡಿದ್ರು. ಅಮಿತ್ ಶಾ ಅವರು ಸಹ ಬಂದು ಒಂದು ದಿನದಲ್ಲಿ ಸರಣಿ ಸಭೆಗಳನ್ನ ಬೆಂಗಳೂರಿನಲ್ಲಿ ಮಾಡಿ ಶಮನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಶಮನ ಆಗಿದೆ, ಅದು ಎಷ್ಟು ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇನ್ನೂ ಮಾಧುಸ್ವಾಮಿ, ಸೋಮಣ್ಣ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ.
ಇನ್ನು ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಇನ್ನು ಕುಮಾರಸ್ವಾಮಿ ಸುಮಲತಾ, ಆಗ ಸುಮಲತಾ ಅವ್ರು ಮನೆಗೆ ಹೋಗಿದ್ರು, ಕುಮಾರಸ್ವಾಮಿ ಓಕೆ, ಆದ್ರೆ ಇನ್ನು ಪ್ರಚಾರ ಕಣದಲ್ಲಿ ಕುಮಾರಸ್ವಾಮಿ ಮತ್ತೆ ಸುಮಲತಾ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಪ್ರಚಾರಕ್ಕೆ ಜಂಟಿ ಪ್ರಚಾರ ಮಾಡ್ತಾ ಇಲ್ಲ ಅವರಿವರು. ಹಾಗಾಗಿ ಕಾರ್ಯಕರ್ತರು ಈ ಎರಡೂ ಪಕ್ಷಗಳ ಎರಡೂ ಬಣಗಳ ಕಾರ್ಯಕರ್ತರಲ್ಲಿ ಒಂದಾಗಬೇಕು ಅನ್ನೋದು ಭಾವನಾತ್ಮಕವಾಗಿ ಬರಬೇಕು ಅಂತಂದ್ರೆ ಮೇಲ್ಮಟ್ಟದಲ್ಲಿ ತೋರಿಕೆಗಾದ್ರೂ ಸಹ ಅವ್ರದ್ದು ಒಟ್ಟಿಗೆ ಕಾನ್ವರ್ಟ್ ಆಗತ್ತದು. ಅದನ್ನ ಕಾರ್ಯಕರ್ತರು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಈ ಅಮಿತ್ ಶಾ ಅವರು ಮಾಡತಕ್ಕಂಥ ತಾಕೀತು, ಈ ಅಸಮಾಧಾನವನ್ನ ಶಮನ ಮಾಡ್ಲಿಕ್ಕೆ ಮಾಡತಕ್ಕಂಥ ಪ್ರಯತ್ನಗಳು ಏನ್ ಫಲ ಕೊಡುತ್ತೆ ಅಂತ ಇನ್ನೂ ಕಾದು ನೋಡ್ಬೇಕಾಗಿದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.